ಲೈಫಲ್ಲಿ ನಾವು ಎಷ್ಟು ಗಳಿಸಿದ್ವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಗೆಳೆಯ, ನೀನು ಹೇಳಿದ್ದನ್ನು ಕೇಳಿ ನಿಜವಾಗ್ಲೂ ಖುಷಿ ಆಯಿತು ಕಣೋ. ಒಂಥರ ಮನಸ್ಸು ತುಂಬ ಬರ್ತಾ ಇದೆ. ಸಾಮಾನ್ಯವಾಗಿ ಹೆಂಡತಿ ಆದವಳ ಮುಂದೆ ಗಂಡ ಅವಳ ಮೇಲಿನ ಬೈಕ್ ಹೊಗಳ್ತಾನೆ. ಆದ್ರೆ ನೀನು ಹೆಂಡತಿ ಇಲ್ಲದೆ ಇದ್ರೂ ಅವಳನ್ನ ಹೊಗಳ್ತಾ ಇದೆಯಲ್ಲ, ನಿಜವಾಗ್ಲೂ ನೀನು ಗ್ರೇಟ್ ಕಣ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಮುಂದೆ ಮಾತ್ರ ಚಿನ್ನ, ರನ್ನ, ಮುದ್ದು, ಬಂಗಾರ ಅಂತ ಹೊಗಳೋದಾ? ನಾನು ಇಲ್ದೇ ಇದ್ದಾಗ ಟಾರ್ಚರು, ತಲೆನೋವು ಅಂತ ತೆಗ್ಳೋದು. ಓಹೋ, ನಾನು ಮುಂದೆ ಇದ್ದಾಗ ಒಂಥರ, ಇಲ್ದೇ ಇದ್ದಾಗ ಇನ್ನೊಂಥರ. ನಿನ್ನ ನಂಬೋದೇ ಇಲ್ಲ ನಾನು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿನ್ನ ಯಾವಾಗಲೂ ಹೊಗಳ್ತಾನೆ ಇರ್ತೀನಿ ಕಣೆ. ಬರೀ ಮುಂದೆ ಅಷ್ಟೇ ಅಲ್ಲ, ನೀನು ಇಲ್ದೇ ಇರೋವಾಗ್ಲೂ ನಿನ್ನ ಹೊಗಳ್ತಾನೆ ಇರ್ತೀನಿ. ನಿಂಗೆ ಡೌಟ್ ಆದ್ರೆ ಬೇಕಾದ್ರೆ ಕೇಳುವನ್ನ ಹೇಳ. ರೀಡವು ಅಯ್ಯೋ, ನೀನು ಇಲ್ಲದೆ ಇದ್ದಾಗ ಎಂತೆಂತ ಮಾತಾಡ್ತಾನೆ ಕಿವಿಲ್ ಕೇಳಕ್ಕಾಗಲ್ಲಪ್ಪ. ತಮಾಷೆ ಮನೆಗೆ ಬಾ, ವಿಚಾರಿಸ್ಕೋತೀನಿ. ನಾವು ಗೆಳೆಯ, ನಿನ್ನ ಅತ್ತಿಗೆನ ಪ್ಯಾಚ್ ಅಪ್ ಮಾಡೋಕ್ಕೆ ಅಂತ ನಾವಿಲ್ಲಿ ಬಂದು ಈಗ ನೋಡಿದ್ರೆ ನಾವಿಬ್ಬರೇ ಬ್ರೇಕಪ್ ಆಗ್ಬಿಟ್ವಲ್ಲೋ. ಈಗ ನಾವು ಪ್ಯಾಚ್ ಅಪ್ ಆಗೋದಕ್ಕೆ ಏನೇನು ಸರ್ಕಸ್ ಮಾಡಬೇಕು? ಬಂದ ಚಿನ್ನ. ಆನಂದ ಹೋಗ್ತಾ ಇತ್ತು ತಗೊಂಡೋಗೋ. ಏನಿದು ಮೈಸೂರು ಪಾಕು ಮಲ್ಗೋವನ? ಅದು ನಾ ತಗೊಂಡ್ಬರ್ತೀನಿ. ಪ್ಲಾಸ್ಟ್ರು ನಿನ್ನ ಸಿಸ್ಟರ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗಣ್ಣ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅವಳಿದ್ದಾಳಲ್ಲ, ನಾವು ಅನ್ಕೊಂಡಾಗಲ್ಲ ಅವಳು. ನಾವು ಅವಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಆದರೆ ಅವಳು ನಮ್ಮನ್ನೇ ಕಂಟ್ರೋಲ್ ಮಾಡ್ತಿದ್ದಾಳೆ. ಸಾಲದು ಅಂತ ಈ ಗೌತಮ್ ಬೇರೆ, ಅವಳ ತಾಳಕ್ಕೆ ಇವನು ಕುಣಿತಾ ಇದ್ದಾನೆ. ಮನೆ ಯಜಮಾನಿ ಅಂತೆ ಅವಳು, ಇವನು ಅವಳ ಮಾತು ಕೇಳ್ತಾನಂತೆ. ಇಷ್ಟು ವರ್ಷ ಅವ್ನು ನನ್ನ ಹಿಡಿತದಲ್ಲಿದ್ದ. ನಾನು ಹಾಕಿದ ಗೆರೆ ಅವನು ದಾಟ್ತಾನೆ ಇರಲಿಲ್ಲ. ಆದ್ರೆ ಈಗ ಹೆಂಡತಿ ಸೆರಗಿ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಹೌದು ಸಿಸ್ಟರ್, ಇಷ್ಟು ದಿವಸ ಅಮ್ಮನ ಮಗನಾಗಿದ್ದ ನಿನ್ನ ಮಗ ಈಗ ಅಮ್ಮವ್ರ ಗಂಟಾಗಿದ್ದಾನೆ. ಈ ಟೈಮ್ ಅನ್ನೋದಿದೆಯಲ್ಲ, ಪಕ್ಕ 420. ಯಾರನ್ನ ಹೆಂಗೆ ಮೇಲೆತ್ತುತ್ತೋ ಹಂಗೆ ಪಾತಾಳಕ್ಕೆ ತಳ್ಳುತ್ತೆ. ಯಾರನ್ನ ಮೇಲಕ್ಕೆತ್ತುತ್ತೆ, ಯಾರನ್ನ ಪಾತಾಳಕ್ಕೆ ತಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಆಪೋಸಿಟ್ ಪಾರ್ಟಿಯವರಿಗೆ ಒಳ್ಳೆ ಟೈಮ್ ಶುರುವಾಯಿತು ಅಂದರೆ ನಮಗೆ ಬ್ಯಾಡ್ ಟೈಮ್ ಶುರುವಾಯಿತು ಅಂತ ಲೆಕ್ಕ. ಸಾಕು ನಿಲ್ಸೋಣ ನಿನ್ನ ದರಿದ್ರ ಫಿಲಾಸಫಿನ. ನನ್ನ ಟೆನ್ಷನ್ ನನಗಿಂತಂದ್ರೆ ನಿಂದು ಬೇರೆ. ಇಷ್ಟು ವರ್ಷ ನನ್ನ ಮಕ್ಕಳಿಗೆ ಯಾವ ಕೊರತೆ ಬರ್ದಿರೋ ಆಗ ಸಾಕ್ತೆ, ಸುಖದ ಸುಪತ್ಕೆಲ್ಲೇ ಸಾಕ್ತೆ. ಆದರೆ ಈಗ ನನ್ನ ಮಕ್ಕಳು ಮಿಡಲ್ ಕ್ಲಾಸಲ್ಲಿ ಬೆಳೆದು ₹1 ₹2 ಲೆಕ್ಕ ಹಾಕೊಳ್ಳೋ ಹತ್ರ ಭಿಕ್ಷೆ ಬೇಡಬೇಕಾ? ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನಿದೆ? ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಳ್ಳಿ? ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ ಹೇಳೋ? ನನಗೂ ಅದೇ ಚಿಂತೆ ಸಿಸ್ಟರ್. ಇನ್ನು ಎವ್ರಿ ಪೈಸಕ್ಕೂ ಅವಳ ಮುಂದೆ ಅರ್ಜಿ ಇಟ್ಕೊಂಡು ನಿಲ್ಬೇಕಲ್ಲ ಅಂತ. ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಏನಿನ್ ನೆಕ್ಸ್ಟ್ ಪ್ಲ್ಯಾನು? ಈ ತುಕ್ಕದಿಂದ ಹೆಂಗಾದ್ರೂ ಹೊರಗೆ ಬರಬೇಕಲ್ವ ಸಿಸ್ಟರ್? ಇನ್ನು ಮುಂದೆ ನಿಮಗೆಲ್ಲ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ಯಾರು ಅವಳ ಮುಂದೆ ಕೈ ಕಟ್ಟಿ ನಿಲ್ಲೋ ಅವಶ್ಯಕತೆ ಇಲ್ಲ. ಇವಳು ದರ್ಬಾರ್ ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ದೀಪ ಹಾರೋಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ. ಉರಿಲಿ. ಇದನ್ನು ಹೇಗೆ ಆರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾರ್ಥ, ಏನಕ್ಕೆ ಎಷ್ಟು ಲೇಟು? ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದು ಬರೋಕ್ಕೆ ಸ್ವಲ್ಪ ತಡ ಆಯ್ತಲ್ಲ, ಅದಕ್ಕೆ ಲೇಟ್ ಆಯ್ತು. ಕಾಮಿಡಿ. ಇದಕ್ಕೆ ನಾನೀಗ ನಗಬೇಕು ಅಲ್ವಾ? ಅಲ್ಲ, ನೀವೇನು ನಗಾಡ್ಬೇಡಿ, ನಾನೇನು ಫೋರ್ಸ್ ಮಾಡ್ತಾ ಇಲ್ಲ. ಬೇಸಿಕ್ಲಿ ಐ ಆಮ್ ಅ ವೆರಿ ನೈಸ್ ಗೈ, ಯು ಸಿ. ಐ ನೋ.
ಆದ್ರೂ ನೀವ್ ಇವಾಗ ತುಂಬಾ ಚೇಂಜ್ ಆಗಿದ್ದೀರಾ ಪಾರ್ಥ. ಇದೇನೋ ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತ, ಹಾಗಾಗ್ತಾ ಇದ್ದೀರಾ ನೀವು. ವಾಟ್? ರಾಯರ್ ಕೂತ್ರೆ ಕತ್ತೆ ಆಗತ್ತಾ? ವಾವ್, ವಾಟ್ ಅ ನೈಸ್ ವರ್ಡ್. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಹೌದು, ಈ ಸೆಂಟೆನ್ಸ್ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಏನು? ಅಶೋ, ಇದನ್ನೆಲ್ಲ ನಾನು ಯಾಕಾದ್ರೂ ನಿಮ್ ಮುಂದೆ ಹೇಳ್ತೀನೋ ಏನೋ. ಹೀಗೆ ಸಡನ್ ಆಗಿ ಕೇಳಿದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಹೋಗಿ ಹೋಗಿ ನಿಮ್ಮಂತ ಭಾಷೆ ಬರ್ದಿರೋರನ್ನ ಲವ್ ಮಾಡಿದ್ನಲ್ಲ ನಾನು, ನನಗ್ ಬುದ್ಧಿ ಇಲ್ಲ. ಹಲೋ, ಓಕೆ, ಅದಕ್ಕೆ ಯಾಕ್ರಿ ಅಷ್ಟೊಂದು ಇರಿಟೇಟ್ ಆಗ್ತೀರಾ? ನಾನು ಹೆಂಗೋ ತಿಳ್ಕೊತೀನಿ ಬಿಡಿ. ಯಾವುದಾದ್ರೂ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿದ್ರಾಯ್ತು. ದ್ಯಾಟ್ಸ್ ಇಟ್. ಅದನ್ನ ತಿಳ್ಕೊಳ್ಳೋದು ಹಾಗಿರ್ಲಿ, ಫಸ್ಟ್ ಟೈಮಿಗೆ ಸರಿಯಾಗಿ ಬರೋದನ್ನ ಕಲ್ತ್ಕೊಳ್ಳಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲಿ ಇದೇನಾದ್ರೂ ರಿಪೀಟ್ ಆದ್ರೆ ಮದ್ವೆಗೆ ಮುಂಚೆನೆ ಡಿವೋರ್ಸ್ ಕೊಡ್ಬೇಕಾಗತ್ತೆ. ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡಿ. ಏನ್ರಿ ನೀವು ಪ್ರೀ ವೆಡ್ಡಿಂಗ್ ಹನಿಮೂನ್ ಅಂತೆಲ್ಲ ಬಂದಿರೋ ಕಾಲದಲ್ಲಿ ಪ್ರೀ ವೆಡ್ಡಿಂಗ್ ಡಿವೋರ್ಸ್ ಅಂತ ಹೇಳ್ತೀರಲ್ಲ. ನೋಡಿ, ನೀವು ಈ ಥರ ಎಲ್ಲ ಹೇಳಿದ್ರೆ ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಈಗ ಮನೇಲಿ ಸಿಚುವೇಶನ್ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಸಿಚುವೇಶನ್ ಅಂದರೆ ಪೊಲಿಟಿಕಲ್ ಸಿಚುವೇಶನ್ ಚೇಂಜ್ ಆಗಿದೆ. ಅದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾವಾಗಲೂ ಅದೇ ತಲೆ ಬಿಸಿಲಿರ್ತೀನಿ ನಾನು. ಓ, ತಲೆ ಬಿಸಿ. ತಲೆ ಇದ್ದವ್ರಿಗೆ ಮಾತ್ರ ತಾನೇ ತಲೆ ಬಿಸಿ ಆಗೋದು. ರೀ, ಏನ್ರಿ ನೀವು? ನನ್ನ ಟೆನ್ಷನಲ್ಲಿ ನಾನು ಇದ್ದೀನಿ, ನನ್ನ ಕಾಲು ಎಳಿತಾ ಇದ್ದೀರಾ? ಸರಿ, ಸಾರಿ. ಅದೇನು ಹೇಳಿ ನಿಮ್ಮ ಟೆನ್ಷನ್ ಕೇಳೋಣ. ಓ, ಅದೇ ಹೇಳಿದ್ನಲ್ಲ, ಮನೇಲಿ ಇವಾಗ ಹೊಸ ಗೌರ್ಮೆಂಟ್ ಬಂದ್ಬಿಟ್ಟಿದೆ. ಈಗ ಫುಲ್ ಅದಕ್ಕೆ ರೂಲ್ಸ್ ಆಗಿ ಹೋಗಿದೆ. ಅದಕ್ಕೆ ಪವರ್ ಬರ್ತಿದ್ದಂಗೆ ಎಲ್ಲ ಸಿಸ್ಟಮ್ನು ಚೇಂಜ್ ಮಾಡಾಕ್ಯಾರೆ. ನಾನು ಮುಂಚೆ ಥರ ಎಲ್ಲ ಹೆಂಗೆ ಬೇಕಂಗೆ ಖರ್ಚು ಮಾಡೋಂಗಿಲ್ಲ, ಎಲ್ಲಿ ಬೇಕಲ್ಲಿ ATM ಕಾರ್ಡ್ನ ಸ್ವೈಪ್ ಮಾಡೋಂಗಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಅದಕ್ಕೆ ಎಲ್ಲ ಕಾರ್ಡ್ಗಳನ್ನೂ ಹೋಲ್ಸೇಲಾಗಿ ಬ್ಲಾಕ್ ಮಾಡಿಸ್ಬಿಡ್ಯಾರೆ. ಹೌದಾ? ಮನೇಲಿ ಸಿಚುವೇಶನ್ ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಇಡೀ ಮನೆನೇ ಒಂಥರ ಕ್ಲಾಸ್ ರೂಮ್ ಮಾಡಿಬಿಡ್ಯಾರೆ. ಕನ್ನಡದಲ್ಲಿ ಅದೇನೋ ಹೇಳ್ತಾರಲ್ಲ, ಬುಡಕ್ಕೆ ಬಂದು ಬಿದ್ದುಬಿಟ್ಟಿದೆ ಬೆಂಕಿ. ಈಗ ಆದಷ್ಟು ಬೇಗ ನಾನು ಏನಾದರೂ ಒಂದು ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಇದೆ. ನಿಮ್ಮನ್ನ ಮಾಲಿಗೆ ಕರ್ಕೊಂಡು ಹೋಗೋದಿರಲಿ, ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸೋದಕ್ಕೂ ನಾನು ಅದ್ರ ದುಡ್ಡಿರೋದೆಲ್ಲ ಆ ಲೆವೆಲಿಗೆ ಪಾಪರ್ ಆಗಿಬಿಡ್ತೀನಿ. ಈಗ ಆದಷ್ಟು ಬೇಗ ನಾನು ಕೆಲಸ ಹುಡ್ಕೊಳ್ಳಿಲ್ಲ ಅಂದರೆ ಈ ಬಡಪಾಯಿ ಜೀವನ ಭಾಳ ಕಷ್ಟ ಆಗುತ್ತೆ. ಅಪ್ಪ, ಅಂತೂ ಅಕ್ಕ ಇಂದ ನಿಮಗೆ ಕೆಲಸ ಹುಡುಕ್ಬೇಕು ಅನ್ನೋ ಬುದ್ಧಿ ಬಂತಲ್ಲ, ಸಾಕು. ನನಗೆ ಖುಷಿ ಆಯಿತು. ಬುಡಕ್ ಬೆಂಕಿ ಬಿದ್ದಾಗಲೇ ರಾಕೆಟ್ ಲಾಂಚ್ ಆಗೋದು. ಇನ್ಮೇಲೆ ನಿಮ್ಮ ಕರಿಯರೇ ಲಾಂಚ್ ಆಗೋದೆ ಬಿಡಿ, ಡೋಂಟ್ ವರಿ. ಇಂಥದ್ದು ಒಂದು ಶಾಕ್ ಟ್ರೀಟ್ಮೆಂಟಿನ ಅಗತ್ಯ ಇತ್ತು ನಿಮಗೆ. ಆಗೋದಿಲ್ಲ ಒಳ್ಳೇದಕ್ಕೇನೆ. ಅಕ್ಕ ಅದನ್ನು ಸರಿಯಾಗಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹಾಂ, ಇನ್ನೂ ತಡ ಮಾಡಿಬಿಡಿ, ಬೇಗ ಒಂದು ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಫಸ್ಟ್ ಸಂಬಳ ಬರ್ತಿದ್ದ ಹಾಗೆ ನಮ್ಮ ಮನೆಗೆ ಬಂದು ಅಪ್ಪ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ಬಿಡಿ. ಅಯ್ಯೋ, ಎಲ್ಲೋದ್ರೂ ಕೊನೆ ಅಲ್ಲೇ ಬರ್ತಿರಲ್ರಿ. ಸರಿ ಬಿಡಿ, ಏನೋ ಒಂದು ಮಾಡೋಣ, ಬನ್ನಿ ಹೋಗೋಣ. ಬಾಬಾ, ಪಾಯಸ ತಕೊಳ್ಳಿ. ಏನಿದು? ಏನು ಸ್ಪೆಷಲು? ಸ್ಪೆಷಲ್ ಏನೂ ಇಲ್ಲ, ಸುಮ್ಮನೆ ಹಂಗೆ ನನ್ನ ಖುಷಿಗೆ. ಖುಷಿಗ? ಯಾವ ಖುಷಿಗೆ? ನೀವು ಎಲ್ರನ್ನೂ ಸುತ್ತ ಕುಂಡಿಸ್ಕೊಂಡು ಮಾತಾಡಿದ್ರಲ್ಲ, ಬಹಳ ಪಸಂದಾಗಿತ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅದನ್ನ ಕೇಳಿ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಆ ಖುಷಿಗೆ ಪಾಯಸ ಮಾಡ್ಕೊಂಡ್ಬಂದ್ಬಿಟ್ಟೆ. ಅಷ್ಟು ಖುಷಿ ಆಗೋಯ್ತು. ಹೌದಾ? ಅಷ್ಟು ಚೆನ್ನಾಗಿ ಮಾತಾಡ್ದ? ನೀವು ಮಾತಾಡೋದು ಹೆಂಗಿತ್ತು ಗೊತ್ತಾ? ನಮ್ಮ ಹಳ್ಳಿನಾಗೆ ಗೌಡ್ರು ಮಾತಾಡ್ತಾರೆ, ಹಂಗಿತ್ತು ನಿಮ್ಮ ಮಾತು. ನೀವು ಎಲ್ರಿಗೂ ಹಂಗಲ್ಲ ಹಿಂಗೆ ಅಂತ ನೀತಿ ಪಾಠ ಹೇಳ್ತಾ ಇದ್ರೆ ನನಗೆ ಅಣ್ಣು ಸಿನಿಮಾನೇ ನೋಡ್ದಂಗೆ ಆಗ್ತಿತ್ತು. ನೀವೊಂಥರ ಸೂಚ್ಕಲ್ಲಿದ್ದಂಗೆ, ನೀವು ವ್ಯಕ್ತಿತ್ವನೇ ಹಾಗೆ. ನೀವೆಲ್ರಿಗೂ ಮೋಡಿ ಮಾಡಿಬಿಡ್ತೀರ. ನೀವು ಬರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಒಳ್ಳೆ ವ್ಯಕ್ತಿ ಕೂಡ. ನೀವು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಲ್ರೂ ಎಷ್ಟು ಗೌರವದಿಂದ ಮಾತಾಡಿಸ್ತೀರಾ, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀರಾ. ನಿಮ್ಮ ಸುತ್ತಮುತ್ತ ಇರೋದನ್ನ ಎಷ್ಟು ಸಂದ ಕಾಣ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪುಟ್ಟ ಮಗುವಿನ ಥರ ಇರ್ತೀರ. ಆಕಾರ ದೊಡ್ಡದಾದ್ರೂ ಪುಟ್ಟ ಮಗುವಿನ ಮನಸ್ಸು ನಿಮ್ದು. ಎಷ್ಟು ಒಳ್ಳೆಯವರಪ್ಪ ಇವರು ನಿಜವಾಗ್ಲೂ ದೊಡ್ಡ ಮನಸ್ಸರೇನೋ ಅಂತ ಅನಿಸ್ತೈತೆ. ಇಷ್ಟು ಹೇಳಿ ನಾನು ಪುಟ್ಟ ಭಾಷಣನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾ ಏನ್ರಿ ಈ ಲೆವೆಲ್ಗೆ ಮಾತಾಡ್ತಾಳೆ? ನೀವೇನಾದ್ರೂ ಹೇಳ್ಕೊಟ್ರಾ? ನಿಮ್ಮ ಕೈವಾಡ ಏನಾದರೂ ಇದೆಯಾ? ಏ ಇಲ್ಲಪ್ಪ, ಮಲ್ಲಿ ಹೀಗೆಲ್ಲ ಹೇಳು ಅಂತ ನಾನು ಹೇಳ್ಕೊಟ್ಟ ನನಗೆ. ನೋಡಿ, ಅವಳಿಗೆ ಅನ್ಸಿದ್ದನ್ನ ಅವಳೇ ಹೇಳ್ಕೊಂಡಿದ್ದಾಳೆ. ಹ್ಞೂ ಬಾವಾ, ಇದ್ರಲ್ಲಿ ಅಕ್ಕರ್ದೇನೂ ಇಲ್ಲ. ನನ್ನ ಮನ್ಸಿಗೆ ಅನ್ಸಿದ್ದನ್ನ ನಾನು ದೋಗ್ ಮಾತಾಡ್ಕೊಂಡು ಹೋದೆ ಅಷ್ಟೇ.
ಮೊದಲೆಲ್ಲ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಈಗ ನೋಡಿ ಕೀ ಕೊಟ್ಟಿರೋ ಗೊಂಬೆ ಥರ ಪಟ 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 ಅಂತ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದಾಳೆ. ಬಟ್ ಚೆನ್ನಾಗಿ ಮಾತಾಡ್ತೀಯ. ನಿಮ್ಮ ಶಿಷ್ಯ ಆಗಿರೋದಕ್ಕೂ ಸಾರ್ಥಕ ಆಯ್ತು ಬಿಡ್ರಿ. ತೇಡ್ ನಿಮ್ಮ ಥರನೇ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ನಿಮ್ಮ ಕೋಚಿಂಗ್ ಸೆಂಟರ್ ಕರ್ಕೊಂಡು ಹೋಗ್ಬಿಟ್ರಿ. ನಿಮಗೂ ಅಷ್ಟೇಟ್ ಆಗಿರ್ತಾಳೆ, ನಿಮಗೂ ಹೆಲ್ಪ್ ಆಗುತ್ತೆ. ಇದೆ ಚಾನ್ಸ್ ಸಿಕ್ಕಿದ್ರೆ ಸಾಕು. ನನ್ನ ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತೀರ ನೀವು. ಓನೇ ನಿಮ್ಮ ಕಾಲು ಹೇಳೋದ್ರಲ್ಲಿ ಒಂಥರ ಖುಷಿ. ಆಲ್ ಟೈಮ್ ಫೇವ್ರೆಟ್ ಗೇಮ್ ಅದು. ಸರಿ, ನೀವು ಆರಾಮಾಗಿ ತಿನ್ಕೊಂಡು ಆಫೀಸ್ ಹೋಗಿ, ನಾನು ಹೊಡ್ತಿದ್ದೀನಿ ನನ್ನ ಕ್ಲಾಸ್. ಇಲ್ಲಿ ಡ್ರಾಪ್ ಮಾಡ್ತೀನಿ. ಇದನ್ನೇ ಎತ್ತಿಟ್ಟಿರು, ನಾನು ಸಂಜೆ ತಿಂತೀನಿ. ರೀ ಭೂಮಿಕಾ, ಅರುಣ್, ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೀನೇ ನೋಡಿದ್ಯಲ್ಲ ಎಷ್ಟೆಲ್ಲ ಇನ್ಸಲ್ಟ್ ಆಯಿತು ಅಂತ. ನಾನು ಈ ಮನೆ ಅಳಿಯ ಆಶು, ನನಗೆ ಈಗ ಆಗ್ತಾ ಇದೆ ಅಂತಂದರೆ ಛೆ, ಒಂದು ಸೆಕೆಂಡು ಕೂಡ ಇಲ್ಲಿರೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಪ್ಲೀಸ್ ಅರುಣ್, ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೊಳ್ತಾ ಇದೀಯಾ? ಜಸ್ಟ್ ಲಿವ್ ಇಟ್. ಆಗಿರೋದು ಆಗೋಯ್ತು. ಹೌ ಕ್ಯಾನ್ ಯು ಸೇ ದಿಸ್ ಟು ಮಿ ಆಶು? ಇಷ್ಟೆಲ್ಲ ಆದಮೇಲೂ ಕೂಡ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆಶು? ಅವ್ರು ಕೊಡೋ ಜುಜ್ಬಿ ದುಡ್ಡಿಗೆ ಲೆಕ್ಕ ಕೊಡ್ಕೊಂಡು ಅವ್ರ ಮುಂದೆ ಕೈ ಕೊಟ್ಕೊಂಡು ನನಗೆ ಕಷ್ಟ ಇದೆ ದುಡ್ಡು ಕೊಡಿ ಅಂತ ಅವ್ರ ಮುಂದೆ ನಿಂತ್ಕೋಬೇಕಾ? ನನ್ನನ್ನೇನು ಇವರು ಬೆಗ್ಗರ್ ಅಂತ ಅಂದ್ಕೊಂಡಿದ್ದಾರಾ? ಅಲ್ಲ, ನನ್ನನ್ನು ಇವರು ಏನಂತ ಅಂದ್ಕೊಂಡಿದ್ದಾರೆ ಹೇಳು? ಅರುಣ್ ಪ್ಲೀಸ್, ಯಾಕೆ ಸ್ಟ್ರೈಸ್ ಆಗಿದೆಯಾ? ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಪ್ಲೀಸ್ ಕಾಮ್ ಡೌನ್ ಪ್ಲೀಸ್. ನೋ, ಐ ಕಾಂಟ್. ಬಿಕಾಸ್ ನನಗೆ ಅಷ್ಟೊಂದು ಇನ್ಸಲ್ಟ್ ಆಗಿದೆ. ನಾನಿರೋ ರೇಂಜ್ಗೆ ನಮ್ಮ ಬೇಕಾದ ಬ್ಯಾಂಕಲ್ಲಿ ಬೇಕಾದಷ್ಟು ಲೋನ್ ತಗೋತಾ ಇದೆ. ಅಷ್ಟು ಕೆಪಾಸಿಟಿ ಇದೆ ನನಗೆ. ಅದು ನನಗೆ ಗೊತ್ತು ಅರುಣ್, ಆದರೆ ಅವ್ರಗಳಿಗೆ ಗೊತ್ತಿಲ್ಲ ಅಷ್ಟೇ. ಅದೇ ನನಗೆ ಉರಿತಾ ಇರೋದು. ಇಷ್ಟು ದಿನ ಆದರೂ ನಿನ್ನ ಮನೆಯವ್ರಿಗೆ ನಾನೇನು, ನನ್ನ ರೇಂಜ್ ಏನು ಅಂತ ಗೊತ್ತಿಲ್ಲ ಅಲ್ಲ? ಏನೋ ನೀನು ಹೇಳ್ದೆ ಅಂತ ನಿಮ್ಮ ಮನೆಯವರಿಂದ ದುಡ್ಡು ತಗೊಳ್ಳೋದಕ್ಕೆ ನಾನು ಒಪ್ಕೊಂಡೆ. ನಿಮ್ಮ ಮನೆ ಅನ್ನೋ ಸೆಂಟಿಮೆಂಟ್ಗೆ ನೀನು ಹೇಳ್ದೆ ಅನ್ನೋ ಕಾರಣಕ್ಕೋಸ್ಕರ. ಅದೇ ನಾನು ಮಾಡ್ತಾ ಇರೋ ದೊಡ್ಡ ತಪ್ಪು ಇವಾಗ. ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ನಾನು ಇಲ್ಲೇ ಇದ್ದರೆ ಇನ್ನು ಚೀಪಾಗಿ ಹೋಗ್ತೀನಿ. ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಕಮ್ ಲೆಟ್ಸ್ ಗೋ, ನಮ್ಮ ಮನೆಗೆ ಹೋಗೋಣ. ಅರುಣ್, ಅದು ಏನು ಬೇಕಾಗಿಲ್ಲ, ನಾನು ಹೇಳ್ದಷ್ಟು ಮಾತ್ರ ಕೇಳು. ಅಲ್ಲಿ ಕಂಪ್ನಿ ನಮ್ಮ ಉಳ್ಗೋಗಿದೆ ಅಂತಂದ್ರು ನಮ್ಮ ಮನೆಯಲ್ಲಿ ಯಾರು ಕೇರೆ ಮಾಡಲ್ಲ. ಅಂಥದ್ರಲ್ಲಿ ಇಲ್ಲಿ ಜುಜ್ಬಿ 5 ಕೋಟಿಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಟೂ ಮಚ್ ಆಗಲಿಲ್ವಾ? ಛೇ, ಇಲ್ಲಿಗೆ ಯಾಕೆ ಬಂದು ಅಂತ ಅನ್ನಿಸ್ತಾ ಇದೆ. ಅರುಣ್, ನನಗೆ ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ. ಈಗ ನೋಡು, ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡೋಣ. ಅದರಿಂದ ಪ್ರಾಫಿಟ್ ಬಂದ್ಮೇಲೆ ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಅವನಿಗೆ ವಾಪಸ್ ಕೊಡೋಣ. ಮಿಕ್ಕಿದ ದುಡ್ಡು ನಮಗೆ ಪ್ರಾಫಿಟ್ ತಾನೆ? ನೀನು ಯಾಕೆ ಆಂಗಲಲ್ಲಿ ಯೋಚನೆ ಮಾಡ್ತಿಲ್ಲ? ಅರುಣ್ ಪ್ಲೀಸ್ ಅರುಣ್, ನಮ್ಮ ಅಣ್ಣ ಯಾವತ್ತೂ ಈ ಥರ ಇರಲಿಲ್ಲ. ಈ ಅದಕ್ಕೆ ಬಂದಾಗ್ಲಿಂದ ಹೀಗಾಗಿದ್ದಾನೆ. ಪ್ಲೀಸ್ ಅರುಣ್, ನನಗೋಸ್ಕರ ಸಮಾಧಾನ ಮಾಡ್ಕೋ ಪ್ಲೀಸ್. ಸರಿ, ನಿನಗೋಸ್ಕರ ಎಲ್ಲನೂ ಸಹಿಸ್ಕೋತೀನಿ. ಆ ಚೆಕ್ಕನ್ನು ಬ್ಯಾಂಕಿಗೆ ಯಾವತ್ತಾಗ್ತಾ ಇದೆ? ಇವತ್ತೇ, ಈಗಲೇ ಹೋಗಿ ಹಾಕಿ ಬರ್ತೀನಿ. ಗುಡ್ ಗುಡ್, ಹೋಗಿದ್ ಬಾ. ಸರಿ, ಬಾಯ್. ಮಂದಾಕಿನಿ, ಅಪೇಕ್ಷೆ ಇಲ್ಲೇ ಕಾಣಿಸ್ತಾ ಇಲ್ಲ. ಅಯ್ಯೋ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ ರೀ. ಇತ್ತೀಚೆಗೆ ನಾನು ನನ್ನ ಮಗಳ ಹತ್ರ ಮಾತಾಡಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಕೈಗೆ ಸಿಕ್ಕೋದಿಲ್ಲ ಪಾರ್ಟಿ. ಪರವಾಗಿಲ್ವೇ? ಹಾಗಾದ್ರೆ ನಮ್ಮ ಮಗಳು ಸಿಕ್ಕಾಪಟ್ಟೆ ದುಡಿತಾ ಇದ್ದಾಳೆ ಅನ್ನು. ದುಡಿತಾ ಇದ್ದಾಳೆ ಅನ್ಸುತ್ತೆ. ನಾನು ಅದನ್ನೆಲ್ಲ ಕೇಳಕ್ಕೆ ಹೋಗಲ್ಲ. ಮಾಡ್ಲಲ್ವಾ, ಎಷ್ಟು ದುಡಿತಾ ಇದ್ದಾಳೋ ಅಷ್ಟೇ ಖರ್ಚು ಇರುತ್ತೆ. ಬ್ಯೂಟಿ ಪಾರ್ಲರು, ಬ್ರ್ಯಾಂಡೆಡ್ ಬಟ್ಟೆ, ಶೂಸು, ಆಮೇಲೆ ಈ ಪರ್ಸ್ಗಳು, ಪಾಪ ಎಷ್ಟು ಖರ್ಚು ಅಂತೀರಾ? ಸಿಕ್ಕಾಬಡೆ ಖರ್ಚು ಮಾಡಲೇಬೇಕಲ್ಲ. ಅದಿರಲಿ ಬಿಡ್ರಿ, ಒಂದು ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಕ್ಕೆ ಇವತ್ತು 3,000ದಿಂದ 5,000 ರೂಪಾಯಿ ಇದೆ. ಒಳ್ಳೆ ಡಿಸೈನ್ ಬೇಕು ಅಂದರೆ 15,000 ರೂಪಾಯಿವರೆಗೂ ಹೋಗುತ್ತೆ. ಗೊತ್ತಾ ನಿಮಗೆ? ಹೌದಾ? ಅಷ್ಟು ಖರ್ಚಾಗುತ್ತಾ? ಹ್ಞೂ ರೀ, ಇರಲ್ವಾ ಮತ್ತೆ? ಅಷ್ಟಿಲ್ಲದೆ ಮಾಡೆಲ್ ಅಂತಾರ. ಮಾಡ್ಲಿಂಗ್ ಮಾಡೋರು ಪ್ರತಿ ಒಂದು ಐಟಮ್ ಎದ್ದು ಕಾಣಬೇಕು, ಬ್ರ್ಯಾಂಡೆಡ್ ಇರಬೇಕು. ಅಲ್ಲ ಮಂದಾಕಿನಿ, ನಾನು ಅವಳು ಎಷ್ಟು ದುಡಿತಾ ಇದ್ದಾಳೆ ಅಂತ ಕೇಳಿದ್ರೆ ನೀನು ಅವಳು ಖರ್ಚಿನ ಲೆಕ್ಕ ಹೇಳ್ತಾ ಇದೆಯಲ್ಲ.
ನನಗೆ ಅದೆಲ್ಲ ಬೇಕಾಗಿಲ್ಲ. ಒಟ್ಟಿನಲ್ಲಿ ಅವಳು ಚೆನ್ನಾಗಿದ್ದಾಳಲ್ವಾ, ಅಷ್ಟೇ ನನಗೆ ಬೇಕಾಗಿರೋದು. ಊರಿ ಅವಳಿಗೇನು ತುಂಬ ಹ್ಯಾಪಿಯಾಗಿದ್ದಾಳೆ. ನೋಡ್ತಾ ಇರಿ, ನನ್ನ ಮಗಳು ಹೀಗೆ ಮುಂದಕ್ಕೆ ಒಂದು ದೊಡ್ಡ ಮಾಡಲ್ ಆಗ್ತಾಳೆ. ಮೊನ್ನೆ ಯಾವುದೋ ಒಂದು ಬ್ಯೂಟಿ ಬ್ರ್ಯಾಂಡ್ಗೆ ಆ್ಯಡ್ ಕ್ಯಾಂಪೇನ್ ಬೇರೆ ಮಾಡಿದ್ದಾಳೆ. ಹೀಗೆ ಒಂದಾದ್ಮೇಲೆ ಒಂದು ಮೆಟ್ಲು ಹತ್ಕೊಳ್ತಾ ಹೋದರೆ ಫೇಮಸ್ ಮಾಡಲ್ ಆಗಿಬಿಡ್ತಾಳೆ. ಅವಳ ಕನಸುಗಳನ್ನೆಲ್ಲ ನನಸು ಮಾಡ್ಕೋತಾಳೆ. ಗುಡ್. ಒಟ್ಟಿನಲ್ಲಿ ನಿನ್ನ ಕನಸುಗಳನ್ನು ಅವಳು ನನಸು ಮಾಡ್ತಾ ಇದ್ದಾಳೆ ಅನ್ನೋ. ಅಲ್ವಾ, ಮತ್ತೆ ನಮಗೂ ಅದೇ ಅಲ್ವೇನ್ರಿ ಬೇಕಾಗಿರೋದು. ಯಾವುದೇ ಅಪ್ಪ ಅಮ್ಮಂಗೂ ಅವ್ರ ಮಕ್ಕಳು ಅವ್ರ ಕಣ್ಣು ಮುಂದೆ ಹೀಗೆ ಬೆಳೆಯೋದನ್ನು ನೋಡಿದ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತಲ್ಲ. ನಿಜ. ಮಕ್ಕಳು ಒಂದು ದಡ ಸೇರಿಬಿಟ್ರೆ ಇಷ್ಟು ವರ್ಷ ನಾವು ಹೋರಾಡಿದ್ದೆಲ್ಲ ಸಾರ್ಥಕ ಅನಿಸುತ್ತೆ. ಒಟ್ಟಿನಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು ಅಲ್ವಾ? ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಹೌದಾ? ಹಾ. ಯಾಕೆ? ಒಂದು ನಿಮಿಷ ತಗೊಳ್ಳಿ. ಏನಿದು? ನನ್ನ ಸಂಬಳ. ಸಂಬಳನಾ? ನನ್ನ ಸಂಬಳನ ನಾನು ನಿಮಗೆ ಕೊಡ್ಬೇಕಲ್ವಾ? ಲೆಕ್ಕ ಇರೋದೇ ಹಾಗೆ. ಅಲ್ಲ ರೀ, ಇದನ್ನ ಇಟ್ಕೊಂಡು ನಾನೇನು ಮಾಡಲಿ? ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ ಇದನ್ನ? ನೀವು ಹಾಗೆಲ್ಲ ಹೇಳ್ಬಿಡಿ, ನಾನು ತುಂಬ ಕಷ್ಟಪಟ್ಟು ದುಡ್ದಿರೋದು. ನೀವು ಕಷ್ಟಪಟ್ಟು ದುಡ್ದಿರೋದು ನಿಮ್ಮ ಹತ್ರ ಇರಬೇಕು, ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಗೌತಮರೇ, ನೀವು ಹೇಗೆ ಕಷ್ಟಪಟ್ಟು ನಿಮ್ಮ ಸಂಬಳನ ನನಗೆ ತಂದು ಕೊಡ್ತೀರೋ ಹಾಗೆ ನಾನು ನನ್ನ ಸಂಬಳನ ನಿಮಗೆ ಕೊಡಬೇಕು. ಆಗಲೇ ಟ್ಯಾಲಿ ಆಗೋದು. ನಿಮ್ದೇನೇ ಇದ್ರು ಅದು ನಂದು, ನಂದೇನೇ ಇದ್ರು ಅದು ನಿಮ್ಮದು. ಇದರಿಂದ ಹೇಳೋ ಲಾಜಿಕ್. ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹೊಸದಾಗಿದೆ, ವಿಚಿತ್ರ ಅನ್ನಿಸ್ತಾ ಇದೆ. ಅದು ಹಾಗೆ ನೋಡಿ, ಪ್ರತಿ ಹೆಣ್ಣು ತಾನು ದುಡ್ದಿದ್ದನ್ನು ತನ್ನ ಗಂಡನ ಕೈಯಲ್ಲಿ ಕೊಡಬೇಕು ಅಂತ ಆಸೆ ಪಡ್ತಾಳೆ. ಅಮೌಂಟ್ ಚಿಕ್ಕದಿದ್ರು ದೊಡ್ಡದಿದ್ರು ಅದು ಪ್ರಶ್ನೆ ಅಲ್ಲ. ಒಟ್ಟಿನಲ್ಲಿ ತಂದು ಅನ್ನೋದನ್ನ ತನ್ನ ಗಂಡನ ಕೈಯಲ್ಲಿ ಕೊಟ್ಟು ಖುಷಿ ಪಡಬೇಕು ಅಷ್ಟೇ. ಸೊ ನನ್ನ ಖುಷಿಗಂತೂ ನೀವು ಇದನ್ನ ಇಟ್ಕೊಳ್ಳೇಬೇಕು ಪ್ಲೀಸ್. ಓಕೆ. ಅಲ್ಲ, ಅದನ್ನ ಓಪನ್ ಮಾಡಿ ಅದರಲ್ಲಿ ಎಷ್ಟಿದೆ ಅಂತ ನೀವು ಎಣಿಸ್ಬೇಕು. ಇದು ಬೇರೆ. 30,000ನೇ ಇದೆ. 30,000 ಇದೆಯಾ? ಕೈ ಕಾಲೆಲ್ಲ ನಡಕ್ತಾ ಇದೆಯಲ್ರಿ. ಇಷ್ಟು ದೊಡ್ಡ ಅಮೌಂಟ್ ಇಟ್ಕೊಂಡು ನಾನೇನು ಮಾಡಲಿ? ನಾನು ಮೋಸ್ಟ್ಲಿ ರಿಸರ್ವ್ ಬ್ಯಾಂಕಿಗೆ ಫೋನ್ ಮಾಡಬೇಕು. ದೊಡ್ಡ ಅಮೌಂಟ್ ಬಂದಿದೆ, ಏನು ಮಾಡಲಿ ಅಂತ ಕೇಳಕ್ಕೆ. ನೋಡಿ, ಬರ್ತಾ ಬರ್ತಾ ನೀವು ತುಂಬಾನೇ ಹೆಚ್ಕೊಂಡ್ಬಿಟ್ಟಿದ್ದೀರಾ. ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ನ ಕಾಲು ಎಳಿತಾನೆ ಇರ್ತೀರಾ ನೀವು. ಬಟ್ ಇಟ್ಸ್ ಓಕೆ, ನಂಗೆ ಇಷ್ಟ ಆಗುತ್ತೆ. ಅದೇನಾಯಿತು ಅಂದರೆ ಈ ಸಲ ನಾನು ಕ್ಲಾಸ್ ಹೋಗೋದಕ್ಕಿಂತ ಬಂಕ್ ಹೊಡೆದಿದ್ದೆ ಜಾಸ್ತಿ. ಟೀಚರ್ ಆಗಿ ನೀವೇ ಬಂಕ್ ಕೊಡಿದ್ರಾ? ಏನು ಮಾಡಲಿ, ಚಿಕ್ಕಮಂಗ್ಳೂರು ಟ್ರಿಪ್ಪು ಅದು ಇದು ಅಂತ ಲೀವ್ ತೊಗೊಳ್ಳೇಬೇಕಾಗಿತ್ತು. ಅದಕ್ಕೆ ಒಂದಷ್ಟು ಡಿಡಕ್ಟಾಗಿ ಇಷ್ಟೇ ಕೈಗೆ ಸಿಕ್ಕಿರೋದು. ಅಲ್ಲ ಭೂಮಿಕಾ, ಅಮೌಂಟ್ ಚಿಕ್ಕದು ದೊಡ್ಡದು ಇದು ಯಾವುದು ಮ್ಯಾಟ್ರಲ್ಲ. ನಿಮ್ಮ ಅಕೌಂಟಲ್ಲೇ ಲಕ್ಷಾಂತರ ರೂಪಾಯಿ ದುಡ್ಡಿದೆ. ಅದು ಇಟ್ಕೊಂಡು ನೀವು ನಿಮ್ಮ ಸಂಬಳ ನನಗೆ ಕೊಡ್ತಾ ಇದ್ದೀರಲ್ಲ, ಇದೊಂಥರ ಮಜಾ ಬರ್ತಾ ಇದೆ. ಗೌತಮರೇ, ಈ ಹೆಣ್ತನನ, ಹೆಣ್ಣಿನ ಮನಸ್ಸನ್ನ ನೀವು ಡೀಪಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬಾ ಕನ್ಫ್ಯೂಸ್ ಆಗಿಬಿಡ್ತೀರಾ ನೀವು. ನನ್ನ ಸಮಾಧಾನಕ್ಕಾದರೂ ಪ್ಲೀಸ್ ನೀವು ಇದನ್ನ ಇಟ್ಕೊಳ್ಳೇಬೇಕು. ಆಗ್ಬೋದು. ಥ್ಯಾಂಕ್ ಯು. ದುಡ್ಡನ್ನ ಮನ್ನಿಡೋದು ಬಹಳ ಡೇಂಜರು. ನಾಳೆ ಬೆಳಗ್ಗೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿಸ್ಬಿಡ್ತೀನಿ. ಗೌತಮರ್, ಈಗ ನಾನು ನಿಮಗೆ ಸಂಬಳ ಕೊಟ್ಟಲ್ಲ, ಅದರಿಂದ ನೀವು ನನಗೆ 3,000 ರೂಪಾಯಿ ಕೊಡೋಕ್ಕಾಗತ್ತಾ ಪ್ಲೀಸ್? ಏನ್ರಿ ಇದು? 3,000 ರೂಪಾಯಿ ನೀವೇ ತೊಗೊಂಡು ಉಳಿದಿದ್ದು ನನಗೆ ಕೊಡ್ಬೋದಾಗಿತ್ತಾನೆ. ನಿಮ್ಮ ಲೆಕ್ಕಾಚಾರನೇ ನನಗೆ ಅರ್ಥ ಆಗ್ತಾ ಇಲ್ಲ. ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕೊಡ್ತೀರಾ, ಕೊಟ್ಟಂಗೆ ಮಾಡಿ ವಾಪಸ್ ಕೇಳ್ತೀರಾ, ಏನಿದು? ನಿಮ್ಗೆಲ್ಲಾನು ಹೇಳ್ಕೊಡ್ಬೇಕು. ನೋಡಿ, ನೀವು ನಿಮ್ಮ ಕೈಯಾರ ಕೊಡಬೇಕು. ನಿಮಗೆ ಕೊಟ್ಟು ನಾನು ತಗೊಳ್ಬೇಕು. ಅದೊಂಥರ ಸೆಂಟಿಮೆಂಟು. ಯಾಕೆ ಈ ದುಡ್ಡು? ಅಪ್ಪ, ಯಾಕೆ ಅಂತ ಕೇಳಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಅದು ನನಗೆ ಸ್ವಲ್ಪ ಖರ್ಚಿದೆ, ಅದಕ್ಕೆ. ಏನು ಖರ್ಚು ಅಂತ ಕೇಳ್ಬೋದಾ? ಕೇಳ್ಬಾರ್ದು, ಕೇಳಿ ಕೇಳಿ ಹೇಳಿ. ಮೊದಲು ದುಡ್ಡು ಕೊಡಿ, ಆಮೇಲೆ ತಗೊಳ್ಳಿ 3,000 ರೂಪಾಯಿ. Thank you. ಹೇಳಿ ಈಗ. ಇದು ಯಾಕೆ ಅಂದರೆ ಮದುವೆ ಆದಮೇಲೆ ನನಗೆ ಬಂದಿರೋ ಮೊದಲನೇ ಸಂಬಳ ಇದು. ಸೊ ಆ ಖುಷಿಗೆ ನಾಳೆ ನಾನು ನಿಮಗೆ ಪಾರ್ಟಿ ಕೊಡಿಸ್ತೀನಿ. ಪಾರ್ಟಿ ಕೊಡಿಸ್ತಾ ಇದ್ದೀರಾ? 3,000 ರೂಪಾಯಲ್ಲಿ ಏನು ಪಾರ್ಟಿ? ಏನು ಪಾರ್ಟಿ ಅಂದರೆ ನನ್ನ ಪಾರ್ಟಿ, ಮಿಡಲ್ ಕ್ಲಾಸ್ ಪಾರ್ಟಿ. ಅಂಥ ಪಾರ್ಟಿ ನೀವು ಲೈಫಲ್ಲೇ ನೋಡಿರಲ್ಲ. ಸೊ ನನ್ನ ಕಡೆಯಿಂದ ನಾಳೆ ನಿಮಗೆ ಪಾರ್ಟಿ ಇದೆ. ನೀವು ನಿಮ್ಮ ಕಾರೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಒಂದಿಡೀ ದಿನಕ್ಕೆ ನಾನು ಹೇಗಿರ್ತೀನಿ ನೀವು ಹಾಗೇ ಇರಬೇಕು. ಫುಲ್ ಮಿಡಲ್ ಕ್ಲಾಸ್ ಥರ ಕನ್ವರ್ಟ್ ಆಗ್ಬೇಕು ನೀವು. ಮಿಡಲ್ ಕ್ಲಾಸ್ ಥರ ಕನ್ವರ್ಟ್ ಆಗಬೇಕಾ?
ನಾನು ಹೌದು, ನೀವು ಹಾಗಾದ್ರೇನೆ ಪಾರ್ಟಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ನೋಡಿ, ನಿಮ್ಮ ಪಾರ್ಟಿ ಹೇಗಿರುತ್ತೆ ಅಂತ ನನಗೆ ಗೊತ್ತು, ನನ್ನ ಪಾರ್ಟಿ ಹೇಗಿರುತ್ತೆ ಅಂತ ನೀವು ನಾಳೆ ನೋಡ್ತೀರಾ. ನೀವಂತೂ ಅದನ್ನು ತುಂಬಾನೇ ಎಂಜಾಯ್ ಮಾಡ್ತೀರಾ ಗೌತಮ್ ಅವರೇ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ತಾ ಇರಿ, ನಾಳೆ ನಿಮ್ಗೆ ಏನೇನು ಸರ್ಪ್ರೈಸ್ ಕಾದಿರುತ್ತೆ ಅಂತ. ಇದು ನನಗೆ ಸರ್ಪ್ರೈಸ್ ಅಲ್ಲ ರೀ, ಶಾಕಿಂಗು. 3,000 ರೂಪಾಯಿ ಪಾರ್ಟಿ ಕೊಡ್ತಾ ಇದ್ದೀರಾ? ನಾನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಲ್ಲ. ಏನು ಪಾರ್ಟಿ? ನಿಮಗೆ ಯಾಕದೆಲ್ಲ? ನಾಳೆ ನಾನು ನಿಮಗೆ ಪಾರ್ಟಿ ಕರ್ಕೊಂಡು ಹೋಗ್ತೀನಿ, ನೀವು ಬೆಳಿಗ್ಗೆ ರೆಡಿಯಾಗಿ ಅಷ್ಟೇ ಸರ್. ಓಕೆ ಓಕೆ, ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ, ನಾನು ಊಟ ಬಿಸಿ ಮಾಡ್ತೀನಿ. ಓಕೆ. 3,000 ರೂಪಾಯಿ ಏನು ಪಾರ್ಟಿ ಕೊಡಿಸ್ತಾರೆ ಇವರು? ಹಾಂ, 2,000 ರೂಪಾಯಿ ಟಿಪ್ಸ್ಗೆ ಹೋಗುತ್ತೆ ಅಷ್ಟೇ. ಫ್ಲಾಪ್ ಪಾರ್ಟಿ. ಪಾರ್ಥ, ಏನೋ ಒಂದು ಮಾಡಿದ್ರಾಯ್ತು ಬಿಡು, ಏನೋ ಒಂದು ಆಗತ್ತೆ ಬಿಡು ಅಂತ ನೀವು ವಿಷಯನ ಲೈಟಾಗಿ ತಗೊಳ್ಳೋದು ಸಾಕು. ನೀವೀಗ ಸೀರಿಯಸ್ ಆಗಬೇಕು. ರೀಸನ್ಸ್ ಕೊಟ್ಟಿದ್ದು ಸಾಕು ನನಗೆ. ಹೇಳಿ, ನಮ್ಮ ಅಪ್ಪ ಹತ್ರ ಯಾವಾಗ ಬಂದು ಮಾತಾಡ್ತೀರಾ? ಅರೆ ಮಾತಾಡ್ತೀನಿ ರೀ. ಏನು ನೀವೊಬ್ಬರೇ ಮಾತ್ರ ನನ್ನ ಲವ್ ಮಾಡ್ತಾ ಇರೋದ? ನಾನು ಕೂಡ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಹೆಂಗೆ ನನ್ನ ಮದುವೆ ಆಗಬೇಕು ಅಂತ ಆಸೆ ಇದೆಯೋ, ನನಗೂ ಕೂಡ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನ್ನ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ನಾನಿರೋ ಪೊಸಿಷನಲ್ಲಿ ನಿಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರೆ, ಐ ಮೀನ್ ಯಾವ ತಂದೆ ತಾನೇ ಒಪ್ಕೋತಾರೆ ಹೇಳಿ? ಹೌದಪ್ಪ, ನಿಮ್ಮ ಅಣ್ಣ ದೊಡ್ಡ ಶ್ರೀಮಂತ, ಬಿಸ್ನೆಸ್ ಟೈಕೂನ್. ಆದರೆ ನೀನೇನಪ್ಪ ಮಾಡ್ಕೊಂಡಿದ್ಯಾ ಅಂತ ಫೇಸ್ ಟು ಫೇಸ್ ಕೇಳಿಬಿಟ್ರೆ ನಾನು ಏನು ಅಂತ ಹೇಳಿ, ಯಾವ ಮುಖ ಇಟ್ಕೊಂಡು ಉತ್ತರ ಕೊಡಿ ಹೇಳಿ? ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಒಂದು ಸ್ವಲ್ಪ ಟೈಮ್ ಕೊಡಿ. ನೋಡಿ, ಲೈಫಲ್ಲಿ ಫಸ್ಟು ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ಫಸ್ಟು ನನಗೆ ಅಂತ ಒಂದು ಕೆಲಸ ಹುಡ್ಕೋಬೇಕು. ನನ್ನದೇ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಆದಮೇಲೆ ನಾನು ನಿಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. ಇಲ್ಲ ಅಂದರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಡ್ರಿ. ಅರೆ, ನಂಗೆ ಅರ್ಥ ಆಗತ್ತೆ ಪಾರ್ಥ, ಬಟ್ ನಾನು ಎಷ್ಟು ಅಂತ ವೇಟ್ ಮಾಡಲಿ? ನೀವೇ ಯೋಚನೆ ಮಾಡಿ. ನನಗಂತೂ ಪೇಷನ್ಸೇ ಇಲ್ಲ ಅನ್ನೋ ಥರ ಆಗೋಗಿದೆ. ರೀ ಅಪೇಕ್ಷಾ, ನೀವು ಪೇಷನ್ಸ್ ಕಳ್ಕೊಂಡ್ರೆ ಆಮೇಲೆ ನಾನು ಪೇಷಂಟ್ ಆಗಬೇಕಾಗತ್ತೆ. ಇವರಿಬ್ರು ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಬೇರೆ ಏನೋ ನಡೀತಾ ಇದೆ. ಫಸ್ಟ್ ವಿಷಯನ ಮಾಮ್ಗೆ ಹೇಳಬೇಕು.